ದೊಡ್ಡ ಕಂಪ್ನಿಲಿ ಡೆಪ್ಯೂಟಿ ಚೇರ್ಮನ್ ಆಗಿದ್ದೆ ಅಂತೀಯ. ಮೀಡಿಯಾದವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಸುಮ್ಮನೆ 2 ಮಾತಾಡಿ ಬರೋ ಬಿಟ್ಟು ಮೀಡಿಯಾದವ್ರಿಗೆ ನೀನೇ ಫೋಟೇಜ್ ಕೊಟ್ಟಂಗಾಯ್ತು. ಇನ್ನು 3 ದಿನ ಜನ್ಮ ಜಾತಕ ಎಲ್ಲ ಜಾಲಾಡ್ತಾರೆ. ನಿಮ್ಮಂಥವ್ರಿಗೆಲ್ಲ ಬುದ್ಧಿ ಹಂಗಾಯ್ತು. ನನ್ನ ಕರ್ಮ. ಹೋಗಿ ಕುತ್ಕೋ. ನೋಡೋಕ್ಕೆ ಒಳ್ಳೆ ರಿಚ್ಚಾಗಿ ಕಾಣಿಸ್ತಾ ಇದೆಯಾ? ಏನು ತಪ್ಪು ಮಾಡಿದ್ಯಾ? ಪಿಸಿ, ಹಲೋ ಪಿಸಿ, ಬನ್ನಿ ಇಲ್ಲಿ. ಏಯ್, ಏನ್ ಪಿ ಸಿ ಅಂತ ಕರಿತೀಯಲ್ಲ? ಮರ್ಯಾದೆ ಮರ್ಯಾದೆ ಇರ್ಲಿ. ಏಯ್, ನಿಮ್ಮ ಅಪ್ಪನ ಗಂಟೆ ಏನು ಹೋಯ್ತು? ಯಾಕಂಗೆ ಕಿರ್ತಾ ಇದೀಯಾ? ನನಗೆ ನೆಲದ ಮೇಲೆ ಕೂತು ಅಭ್ಯಾಸ ಇಲ್ಲ. ಹೋ ಹೌದಾ? ನಮ್ಮ ಸಾಹೇಬ್ರು ಮೈಸೂರು ಮಹಾರಾಜರು ಅರಮನೆಯಿಂದ ಕುರ್ಚಿ ತರ ಕಳ್ಸಿದ್ದಾರೆ. ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋ. ಕುರ್ಚಿ ಬಂದ್ಬಿಡುತ್ತೆ, ಆಮೇಲೆ ಅದ್ರ ಮೇಲೆ ಕುತ್ಕೋ ಅಂದೆ. ಯಾವುದಿದು ಹೈ ಕ್ಲಾಸ್ ಬಿಳಿ ಕರಡಿಂಗ್ ಕರ್ಕೊಂಬಂದು ಹಾಕ್ಬಿಟ್ಟಿದ್ದೀರಾ? ನೆಲದ ಮೇಲೆ ಕುತ್ಕೊಳ್ಳಲ್ಲ ಅನ್ನತ್ತೆ. ಕುರ್ಚಿ ಜೊತೆಗೆ ಒಂದು ಹಾಸಿಗೆ, ದಿಂಬು, ಕಂಬಳಿ ಎಲ್ಲ ತಂದ್ಕೊಟ್ಬಿಡಿ. ಇಲ್ಲೇ ಸೆಟ್ಲ್ ಆಗ್ಬಿಡ್ಲಿ ಅಕ್ಕ. ಪರಿಮಳ, ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ಹುಷಾರು. ಅದೇನು ಮಾತಾಡಿದ್ರೆ ಮುತ್ತುದ್ರೋದಂಗೆ ಆಡ್ತಾ ಇದ್ದಾಳೆ. ಅದೇನು ಪಾರ್ಟ್ನರು ಏನೋ. ಅಯ್ಯೋ, ಓಯ್, ನನ್ನ ಹೆಸರು ಪರಿಮಳ.